ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಯ ಸಮಯವದು. ಒಂದು ದಿನ ಒಂದು ಟ್ರೈನ್ ಒಂದು ಸ್ಟೇಷನ್ನಿಂದ ಮತ್ತೊಂದು ಸ್ಟೇಷನ್ಗೆ ಹೋಗುತ್ತಿತ್ತು. ಟ್ರೈನ್ ಜನರಿಂದ ತುಂಬಿ ತುಳುಕುತ್ತಿತ್ತು. ಟ್ರೈನಿನ ಒಂದು ಡಬ್ಬಿಯಲ್ಲಿ ಬ್ರಿಟಿಷರು ಗೋಧಿ ಬಣ್ಣದ ಸಾಧಾರಣ ಬಟ್ಟೆ ಧರಿಸಿದ ವ್ಯಕ್ತಿಯನ್ನು ನೋಡಿ ಹಿಯಾಳಿಸಿ ನಗುತ್ತಿದ್ದರು. ಆದರೆ ಆ ವ್ಯಕ್ತಿ ಮಾತ್ರ ಏನನ್ನೂ ಮಾತನಾಡದೆ ಶಾಂತಚಿತ್ತರಾಗಿ ಸುಮ್ಮನೆ ಕುಳಿತಿದ್ದರು. ಶಾಂತಚಿತ್ತನಾಗಿ ಕುಳಿತಿದ್ದಂತಹ ಆ ವ್ಯಕ್ತಿ ಹಠಾತ್ ಆಗಿ ಎದ್ದು ಟ್ರೈನ್ನ ಸರಪಳಿಯನ್ನು ಜಗ್ಗಿದ. ಜೋರಾಗಿ ಚಲಿಸುತ್ತಿದ್ದ ಟ್ರೈನ್ ಒಮ್ಮೆಲೆ ನಿಂತು ಬಿಟ್ಟಿತು. ಜನರಿಂದ ತುಂಬಿದ ಟ್ರೈನ್ನಲ್ಲಿ ಒಂದು ಕ್ಷಣ ಗದ್ದಲವೂ ಗದ್ದಲ. ಟ್ರೈನ್ನಲ್ಲಿದ್ದ ಜನ ಆ ವ್ಯಕ್ತಿಯನ್ನು ಬೈಯಲು ಶುರು ಮಾಡಿದರು. ಆಗ ಟ್ರೈನ್ ಚಲಾಯಿಸುತ್ತಿದ್ದ ಸಿಬ್ಬಂದಿಯ ಒಬ್ಬ ವ್ಯಕ್ತಿ ಸಿಟ್ಟಿನಿಂದ ಯಾಕೆ ಟ್ರೈನ್ ಸರಪಳಿಯಲ್ಲಿದ್ದು ನಿಲ್ಲಿಸಿದೆ ಎಂದು ಪ್ರಶ್ನಿಸುತ್ತಾನೆ. ಆಗ ಆ ವ್ಯಕ್ತಿ ಸ್ವಲ್ಪ ದೂರದಲ್ಲಿಯೇ ಟ್ರೈನ್ನ ಹಳಿಯಲ್ಲಿ ಬಿರುಕಿದೆ ಎಂದು ಉತ್ತರಿಸುತ್ತಾರೆ. ಆಗ ಟ್ರೈನ್ನ ಸಿಬ್ಬಂದಿ ಸಿಟ್ಟಿನಿಂದ ಅದನ್ನು ಪರಿಶೀಲಿಸಲು ಹೋಗುತ್ತಾನೆ. ಸ್ವಲ್ಪ ದೂರ ಹೋಗುತ್ತಿದ್ದಂತೆಯೇ ಟ್ರೈನಿನ ಹಳಿಯಲ್ಲಿ ಬೆರುಕು ಇರುವುದನ್ನು ಕಂಡು ದಿಗ್ಭ್ರಮೆಗೊಳ್ಳುತ್ತಾನೆ ಮತ್ತು ಏನೂ ಅನಾಹುತ ಸಂಭವಿಸಲಿಲ್ಲ ಎಂದು ನಿಟ್ಟುಸಿರು ಬಿಡುತ್ತಾನೆ. ಆಗ ಟ್ರೈನ್ನಲ್ಲಿದ್ದ ಜನ ಇದನ್ನು ಕೇಳಿ ಟ್ರೈನ್ ಸರಪಳಿ ಎಳೆದು ಟ್ರೈನ್ ನಿಲ್ಲಿಸಿದ ವ್ಯಕ್ತಿಯನ್ನು ಪ್ರಶಂಸಿಸುತ್ತಾರೆ. ಬ್ರಿಟಿಷರು ಯಾವ ವ್ಯಕ್ತಿಯನ್ನು ನೋಡಿ ಅಪಹಾಸ್ಯ ಮಾಡುತ್ತಿದ್ದರೋ ಅದೇ ವ್ಯಕ್ತಿಯನ್ನು ಮನಸ್ಫೂರ್ತಿಯಾಗಿ ಹೊಗಳುತ್ತಾರೆ. ಟ್ರೈನ್ನ ಸಿಬ್ಬಂದಿ ಆ ವ್ಯಕ್ತಿಗೆ ನಿನಗೆ ಟ್ರೈನಿನ ಹಳಿಯಲ್ಲಿ ಬಿರುಕಿರುವುದು ಹೇಗೆ ಗೊತ್ತಾಯಿತು ಎಂದು ಪ್ರಶ್ನಿಸುತ್ತಾನೆ. ಆಗ ಆ ವ್ಯಕ್ತಿ ಟ್ರೈನಿನ ಸ್ವಾಭಾವಿಕ ವೇಗದಲ್ಲಿ ಮತ್ತು ಟ್ರೈನ್ ಚಲಿಸುವ ಸದ್ದಿನಲ್ಲಿ ವ್ಯತ್ಯಾಸ ಕಂಡು ಬಂದಿದೆ. ಇದರಿಂದ ನನಗೆ ದುರ್ಘಟನೆ ಸಂಭವಿಸುವ ಮುನ್ಸೂಚನೆ ದೊರೆಯಿತು ಎಂದು ಉತ್ತರಿಸುತ್ತಾರೆ. ಆಗ ಟ್ರೈನ್ನ ಸಿಬ್ಬಂದಿ ಆ ವ್ಯಕ್ತಿಯಲ್ಲಿರುವ ಜ್ಞಾನವನ್ನು ಕಂಡು ಮಂತ್ರಮುಗ್ಧನಾಗುತ್ತಾನೆ. ಹೀಗೆ ಟ್ರೈನ್ನ ಸರಪಳಿ ಎಳೆದು ಟ್ರೈನ್ ನಿಲ್ಲಿಸಿದ ವ್ಯಕ್ತಿ ಮತ್ತಾರೂ ಅಲ್ಲ, ಅವರೇ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು. ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಆಧುನಿಕ ಭಾರತದ ಮಹಾನ್ ಸಿವಿಲ್ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ತಿಳಿದುಕೊಳ್ಳೋಣ. ಸರ್ ಎಂ ವಿಶ್ವೇಶ್ವರಯ್ಯನವರು ಸೆಪ್ಟೆಂಬರ್ 15, 1861ರಂದು ಮೈಸೂರಿನ ಮುದ್ದೇನಹಳ್ಳಿಯಲ್ಲಿ ಜನಿಸಿದರು. ಸರ್ ಎಂ ವಿಶ್ವೇಶ್ವರಯ್ಯನವರ ಪೂರ್ಣ ಹೆಸರು ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ. ಅವರದು ಬಡ ಕುಟುಂಬ. ಬಾಲ್ಯದಲ್ಲಿ ವಿಶ್ವೇಶ್ವರಯ್ಯನವರು ಬರಿಗಾಲಿನಲ್ಲಿ ಕಿಲೋಮೀಟರ್ ಗಟ್ಟಲೆ ನಡೆದು ಶಾಲೆಗೆ ಹೋಗುತ್ತಿದ್ದರು. ಬೀದಿಯ ಲೈಟ್ನ ಕೆಳಗೆ ನೆಲದ ಮೇಲೆ ಕುಳಿತು ಅಧ್ಯಯನ ಮಾಡುತ್ತಿದ್ದರು. ಅಂತಹ ಪರಿಸ್ಥಿತಿ ಅವರದು. ಸರ್ ಎಂ ವಿಶ್ವೇಶ್ವರಯ್ಯನವರು 15 ವರ್ಷದ ಹುಡುಗರಿರುವಾಗಲೇ ತಂದೆ ಸಾವನ್ನಪ್ಪಿದರು. ತಂದೆಯ ಸಾವಿನ ನಂತರ ಅವರ ತಾಯಿ ಅವರಿವರ ಮನೆಯಲ್ಲಿ ಕೆಲಸ ಮಾಡಿ ಮಗನನ್ನು ಸಾಕಿದರು. ಸರ್ ಎಂ ವಿಶ್ವೇಶ್ವರಯ್ಯನವರು ತಮ್ಮ ಸೋದರ ಮಾವ ಎಚ್ ರಾಮಯ್ಯನವರ ಸಹಾಯದಿಂದ 1875ರಲ್ಲಿ ಬೆಂಗಳೂರಿಗೆ ಬಂದು ವೆಸ್ಲಿ ಮಿಷನ್ ಹೈಸ್ಕೂಲ್ ಸೇರಿದರು. ಸರ್ ಎಂ ವಿಶ್ವೇಶ್ವರಯ್ಯನವರು ಬಾಲ್ಯದಲ್ಲಿ SSLC ಪರೀಕ್ಷೆ ಬರೆಯಲು ಬೆಂಗಳೂರಿನಿಂದ ಮುದ್ದೇನಹಳ್ಳಿಗೆ ಹೋಗಬೇಕಿತ್ತು. ಆಗ ಅವರ ಹತ್ತಿರ ಹಣವಿರಲಿಲ್ಲ. ಆದ್ದರಿಂದ ಪರೀಕ್ಷೆಯನ್ನು ಬರೆಯಲೇಬೇಕು ಎಂಬ ಹಠದಿಂದ ಬೆಂಗಳೂರಿನಿಂದ ಮುದ್ದೇನಹಳ್ಳಿಗೆ 55 ಕಿಲೋಮೀಟರ್ ನಡೆದುಕೊಂಡು ಹೋಗಿದ್ದರು. ಈ ಅವರ ನಡೆ ಸರ್ ಎಂ ವಿಶ್ವೇಶ್ವರಯ್ಯ ಅದೆಷ್ಟು ಅಸಾಧಾರಣ ವ್ಯಕ್ತಿ ಎಂಬುದನ್ನು ಎತ್ತಿ ತೋರಿಸುತ್ತದೆ. ಸರ್ ಎಂ ವಿಶ್ವೇಶ್ವರಯ್ಯನವರಲ್ಲಿ ಬಡತನಕ್ಕೂ ಬಗ್ಗದ ಜೀವನೋತ್ಸಾಹವಿತ್ತು. ಬದುಕನ್ನು ಎದುರಿಸುವ ದಿಟ್ಟತನವಿತ್ತು. ಭವಿಷ್ಯದ ದೃಢ ಸಂಕಲ್ಪಗಳಿದ್ದವು. ವಿಶ್ವೇಶ್ವರಯ್ಯನವರು ಸೆಂಟ್ರಲ್ ಕಾಲೇಜಿನಲ್ಲಿ BA ಓದಿದರು. ಓದಿಗಾಗಿ ಅವರ ತಾಯಿ ಮನೆಯಲ್ಲಿನ ಪಾತ್ರೆಗಳನ್ನು ಮಾರಿ ದುಡ್ಡನ್ನು ಕೊಟ್ಟಿದ್ದರು. ಸರ್ ಎಂ ವಿಶ್ವೇಶ್ವರಯ್ಯನವರು ತಮ್ಮ ಸ್ವಂತ ಖರ್ಚಿಗಾಗಿ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಡುತ್ತಿದ್ದರು. 1880ರಲ್ಲಿ BAಯನ್ನು ಡಿಸ್ಟಿಂಕ್ಷನ್ ನಲ್ಲಿ ಪಾಸು ಮಾಡಿದರು. ನಂತರ ಇಂಜಿನಿಯರಿಂಗ್ ಮಾಡುವ ಉದ್ದೇಶವನ್ನು ಹೊಂದಿದ್ದರು. ಆದರೆ ಅವರ ಹತ್ತಿರ ಹಣವಿರಲಿಲ್ಲ. ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಓದಿನಲ್ಲಿದ್ದ ಅಪಾರ ಆಸಕ್ತಿ. ಅವರ ಪ್ರತಿಭೆಯನ್ನು ನೋಡಿ ಮೈಸೂರು ಸರ್ಕಾರ ಅವರಿಗೆ ಓದಲು ಹಣದ ಸಹಾಯವನ್ನು ಮಾಡಿತು. 1881ರಲ್ಲಿ ಪುಣೆಯ ಸೈನ್ಸ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಅನ್ನು ಸೇರಿಕೊಂಡರು. 3 ವರ್ಷದ ಕೋರ್ಸ್ ಅನ್ನು 2.5 ವರ್ಷಕ್ಕೆ ಮುಗಿಸಿದರು. ಇಂಜಿನಿಯರಿಂಗ್ ನಲ್ಲಿ ರ್ಯಾಂಕ್ ಗಳಿಸಿದರು. ಇಂಜಿನಿಯರಿಂಗ್ ನಂತರ ಮುಂಬೈನ PWD ವಿಭಾಗದಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಕೆಲಸಕ್ಕೆ ಸೇರಿಕೊಂಡರು. 1899ರಲ್ಲಿ ವಿಶ್ವೇಶ್ವರಯ್ಯನವರಿಗೆ ಭಾರತೀಯ ನೀರಾವರಿ ಇಲಾಖೆಯಲ್ಲಿ ಕೆಲಸ ಮಾಡುವಂತೆ ಆಮಂತ್ರಣ ಬಂದಿತು. ವಿಶ್ವೇಶ್ವರಯ್ಯನವರು ನೀರಾವರಿ ಇಲಾಖೆಯಲ್ಲಿ ಕೆಲಸ ಶುರು ಮಾಡಿದರು. ಸರ್ ಎಂ ವಿಶ್ವೇಶ್ವರಯ್ಯನವರು ದಕ್ಷಿಣ ಪ್ರಸ್ಥಭೂಮಿಯಲ್ಲಿ ಸುಸಜ್ಜಿತ ಸಂಕೀರ್ಣ ನೀರಾವರಿ ವ್ಯವಸ್ಥೆಯನ್ನು ರೂಪಿಸಲು ಕರ್ತವ್ಯ ನಿರತರಾದರು. 1903ರಲ್ಲಿ ಪುಣೆಯ ಬಳಿ ಖಡಕ್ವಾಸ್ಲಾ ಡ್ಯಾಮಿಗೆ ವೇರ್ ವಾಟರ್ ಫ್ಲಡ್ ಗೇಟ್ಗಳ ವಿನ್ಯಾಸಗೊಳಿಸಿದರು. ಈ ಗೇಟ್ಗಳನ್ನು ಆಟೋಮೆಟಿಕ್ ಫ್ಲಡ್ ಗೇಟ್ ಎಂದು ಕೂಡ ಕರೆಯಲಾಗುತ್ತದೆ. ಈ ಗೇಟ್ಗಳು ಅಣೆಕಟ್ಟಿಗೆ ಯಾವುದೇ ರೀತಿ ಎಂತಹದೇ ಸಂದರ್ಭದಲ್ಲೂ ಅಪಾಯ ಉಂಟಾಗದಂತೆ ತಡೆಯುತ್ತಿದ್ದವು. ನೀರಿನ ಮಟ್ಟ ಅದೆಷ್ಟೇ ಇದ್ದರೂ
ಅದನ್ನು ನಿಯಂತ್ರಿಸುವ ಸಾಮರ್ಥ್ಯವನ್ನು ಹೊಂದಿದ್ದವು. ಡ್ಯಾಂನಲ್ಲಿ ನೀರು ಹೆಚ್ಚಾದಾಗ ಆಟೋಮೆಟಿಕ್ ಆಗಿ ಗೇಟುಗಳು ಓಪನ್ ಆಗುತ್ತಿದ್ದವು. ನೀರು ಕಡಿಮೆ ಆದಾಗ ಗೇಟುಗಳು ಮುಚ್ಚುತ್ತಿದ್ದವು. ಈ ರೀತಿಯ ಟೆಕ್ನಾಲಜಿಯನ್ನು ಇಡೀ ಜಗತ್ತಿಗೆ ತೋರಿಸಿಕೊಟ್ಟವರು ಸರ್ ಎಂ ವಿಶ್ವೇಶ್ವರಯ್ಯನವರು. ನಂತರ ಇದೇ ಟೆಕ್ನಾಲಜಿಯನ್ನು ಉಪಯೋಗಿಸಿ ಇದರಂತೆಯೇ ಗ್ವಾಲಿಯರ್ನ ಟೈಗ್ರಾ ಅಣೆಕಟ್ಟು ಮತ್ತು ಮೈಸೂರಿನ ಕೆಆರ್ಎಸ್ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಯಿತು. ನಂತರ ಹೈದರಾಬಾದ್ ನಿಜಾಮ್ ಉಸ್ಮಾನ್ ಅಲಿಯ ಮನವಿಯ ಮೇರೆಗೆ ಹೈದರಾಬಾದ್ ಅನ್ನು ಪ್ರವಾಹದಿಂದ ಸಂರಕ್ಷಿಸುವ ಯೋಜನೆಯನ್ನು ರೂಪಿಸುವ ಪ್ರಾಜೆಕ್ಟ್ ಕೈಗೆತ್ತಿಕೊಂಡರು. ಮೂಸಿ ನದಿಯಿಂದ ನಿರಂತರವಾಗಿ ಅಪಾಯದಲ್ಲಿದ್ದ ಹೈದರಾಬಾದ್ ಅನ್ನು ಸಂರಕ್ಷಿಸಲು, ಪ್ರವಾಹ ನಿಯಂತ್ರಿಸಲು ಪ್ರವಾಹ ರಕ್ಷಣಾ ವ್ಯವಸ್ಥೆಯನ್ನು ವಿನ್ಯಾಸಗೊಳಿಸಿದರು. ಇದು ಅವರಿಗೆ ವಿಶ್ವವಿಖ್ಯಾತಿಯನ್ನು ತಂದುಕೊಟ್ಟಿತು. ಸಮುದ್ರ ಕೊರೆತದಿಂದ ವಿಶಾಖಪಟ್ಟಣಂ ಬಂದರನ್ನು ರಕ್ಷಿಸುವ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಪಾತ್ರ ಬಹಳಷ್ಟಿದೆ. 1909ರಲ್ಲಿ ಮೈಸೂರು ರಾಜ್ಯದ ಮುಖ್ಯ ಇಂಜಿನಿಯರ್ ಆಗಿ ಕೆಲಸ ಶುರು ಮಾಡಿದರು. ಒಂದು ಸಮಯದಲ್ಲಿ ಮೈಸೂರು ರಾಜ್ಯ ಬರಗಾಲದಿಂದ ತತ್ತರಿಸಿ ಹೋಗಿತ್ತು. ಇದರಿಂದ ರಾಜ್ಯದ ವಿಕಾಸ ಕುಂಠಿತಗೊಂಡಿತು. ಈ ಜಲಕ್ಷಾಮದಿಂದ ಹೊರಬರಲು ಮೈಸೂರಿನ ರಾಜರು ವಿಶ್ವೇಶ್ವರಯ್ಯನವರಿಗೆ ಕಾವೇರಿ ನದಿಯ ಮೇಲೆ ಡ್ಯಾಂ ನಿರ್ಮಾಣ ಮಾಡುವ ಬಹುದೊಡ್ಡ ಜವಾಬ್ದಾರಿಯನ್ನು ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ನೀಡಿದರು. 1911ರಲ್ಲಿ ಮುಖ್ಯ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯನವರ ನೇತೃತ್ವದಲ್ಲಿ ಕೆಆರ್ಎಸ್ ಡ್ಯಾಂ ಕಟ್ಟಲು ಶುರು ಮಾಡಿದರು. ಕೆಆರ್ಎಸ್ ಡ್ಯಾಂ ಅನ್ನು ಕೃಷ್ಣರಾಜಸಾಗರ ಡ್ಯಾಂ ಎಂದು ಕರೆಯಲಾಗುತ್ತದೆ. ಡ್ಯಾಂ ಅನ್ನು ಕಟ್ಟುವ ಕಾಮಗಾರಿ 1932ರಲ್ಲಿ ಮುಕ್ತಾಯವಾಯಿತು. ಸುದೀರ್ಘ 21 ವರ್ಷಗಳ ಸತತ ಪ್ರಯತ್ನದಿಂದ ಡ್ಯಾಂ ಅನ್ನು ನಿರ್ಮಿಸಲಾಯಿತು. 21 ವರ್ಷಗಳ ಕಠಿಣ ತಪಸ್ಸಿನ ಫಲವೇ ಇವತ್ತಿನ ಕೆಆರ್ಎಸ್ ಡ್ಯಾಂ. ಪ್ರತಿ ವರ್ಷ ಈ ಡ್ಯಾಂ ಅನ್ನು ನೋಡಲು ಲಕ್ಷಾಂತರ ಜನ ಬರುತ್ತಾರೆ. ಈ ಅಣೆಕಟ್ಟಿನಿಂದ ಮೈಸೂರು ರಾಜ್ಯಕ್ಕೆ ಮರುಜೀವ ಬಂದಂತಾಯಿತು. ಅಲ್ಲಿ ಲಾಭದಾಯಕ ಬೆಳೆಗಳ ಕೃಷಿ ಶುರುವಾಯಿತು. ಇದರ ಸಂಪೂರ್ಣ ಶ್ರೇಯಸ್ಸು ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಸಲ್ಲುತ್ತದೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಸಿಂಧೂ ನದಿಯಿಂದ ಸುತ್ತೂರು ಪಟ್ಟಣಕ್ಕೆ ಸಿಂಧೂ ನದಿಯ ನೀರು ಸರಬರಾಜು ಮಾಡುವ ಯೋಜನೆಯನ್ನು ಕೈಗೆತ್ತಿಕೊಂಡರು. ಇದಕ್ಕಾಗಿ ಅವರು ಬ್ಲಾಕ್ ಸಿಸ್ಟಮ್ ಅನ್ನು ಕಂಡುಹಿಡಿದರು. ಉಕ್ಕಿನ ಬಾಗಿಲುಗಳನ್ನು ತಯಾರು ಮಾಡಿದರು. ಅದು ಅಣೆಕಟ್ಟಿನ ನೀರಿನ ಹರಿವನ್ನು ತಡೆಯಲು ಸಹಾಯ ಮಾಡಿತು. ಅವರು ಕಂಡುಹಿಡಿದ ಈ ಯೋಜನೆ ವಿಶ್ವವಿಖ್ಯಾತಿಯನ್ನು ಪಡೆಯಿತು. ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದಾಗ ಬ್ರಿಟಿಷ್ ಸರ್ಕಾರ ಅವರಿಗೆ ಸರ್ ಎಂಬ ಪದವಿಯನ್ನು ನೀಡಿತು. ರಾಷ್ಟ್ರ ನಿರ್ಮಾಣಕ್ಕೆ ಅವರು ನೀಡಿದ ಅಮೂಲ್ಯ ಕೊಡುಗೆಯನ್ನು ಪರಿಗಣಿಸಿ 1955ರಲ್ಲಿ ಭಾರತ ಸರ್ಕಾರ ದೇಶದ ಸರ್ವೋಚ್ಚ ಸಮ್ಮಾನವಾದ ಭಾರತ ರತ್ನವನ್ನು ನೀಡಿ ಗೌರವಿಸಿದೆ. ವಿಶ್ವೇಶ್ವರಯ್ಯನವರು ಭಾರತ ರತ್ನ ಪಡೆದ ಮೊದಲ ಕನ್ನಡಿಗರು. ಸರ್ ಎಂ ವಿಶ್ವೇಶ್ವರಯ್ಯನವರು ಮೆಮರೀಸ್ ಆಫ್ ಮೈ ವರ್ಕಿಂಗ್ ಲೈಫ್, ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ನೇಷನ್ ಬಿಲ್ಡಿಂಗ್ ಎಂಬ ಪುಸ್ತಕಗಳನ್ನು ಬರೆದಿದ್ದಾರೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಸ್ಥಾಪನೆ ಮಾಡಿದರು. ಸರ್ ಎಂ ವಿಶ್ವೇಶ್ವರಯ್ಯನವರು ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪಿಸಿದರು. ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಇವರು ಸಲ್ಲಿಸಿರುವ ಅಪಾರ ಸೇವೆಯ ಸ್ಮರಣೆಗಾಗಿ ಇವರ ಜನ್ಮದಿನವನ್ನು ಸೆಪ್ಟೆಂಬರ್ 15 ಭಾರತದಲ್ಲಿ ಪ್ರತಿ ವರ್ಷ ಇಂಜಿನಿಯರ್ಸ್ ಡೇ ಆಗಿ ಆಚರಿಸಲಾಗುತ್ತದೆ. ಸರ್ ಎಂ ವಿಶ್ವೇಶ್ವರಯ್ಯನವರ 100ನೇ ವರ್ಷದ ಜನ್ಮದಿನಕ್ಕೆ ಸ್ವತಃ ಅಂದಿನ ಪ್ರಧಾನಿಗಳಾದ ಜವಾಹರಲಾಲ್ ನೆಹರೂರವರು ಆಗಮಿಸಿ ಶುಭ ಕೋರಿದ್ದರು. ಸರ್ ಎಂ ವಿಶ್ವೇಶ್ವರಯ್ಯನವರು 14 ಏಪ್ರಿಲ್ 1962ರಂದು ಸಾವನ್ನಪ್ಪಿದರು. ಆ ದಿನ ಇಂಜಿನಿಯರಿಂಗ್ ಕ್ಷೇತ್ರದ ಸೂರ್ಯ ಅಸ್ತಂಗತವಾಯಿತು. ಭಾರತದ ಇತಿಹಾಸದಲ್ಲಿ ವಿಶ್ವೇಶ್ವರಯ್ಯರಂತಹ ವ್ಯಕ್ತಿ ಇಲ್ಲ. ಸರ್ ಎಂ ವಿಶ್ವೇಶ್ವರಯ್ಯರವರ ಬದುಕು ಮತ್ತು ಸಾಧನೆ ಇಂದಿನ ಯುವ ಪೀಳಿಗೆಗೆ ಆದರ್ಶವಾಗಿದೆ. ಸರ್ ಎಂ ವಿಶ್ವೇಶ್ವರಯ್ಯನವರ ಕುರಿತಾದ ಇವತ್ತಿನ ಈ ವಿಡಿಯೋ ನಿಮಗಿಷ್ಟವಾಗಿದ್ದಲ್ಲಿ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮೂಲಕ ನಿಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ. ಥ್ಯಾಂಕ್ ಯು.